ಶ್ರೀಮದನ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ವರ್ಷ ಆಗಿತ್ತು ನಾನು ಅವ್ರಿಗೆ ಒಂದು ಗ್ರೀಟಿಂಗ್ಸ್ ಬರೆದು. ಸೊ ಟುಮಾರೋ ವುಮೆನ್ಸ್ ಡೇ ಇರೋದ್ರಿಂದ ನಾನು ಅವಳಿಗೆ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸು, ಅವಳ ಮೇಲಿರೋ ರೆಸ್ಪೆಕ್ಟು, ಲವ್ ಈ ಗ್ರೀಟಿಂಗ್ಸ್ ಮುಖಾಂತರ ಹೇಳಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಐ ಹೋಪ್ ಶಿ ಲೈಕ್ಸ್ ಇಟ್. ಆಲ್ಮೋಸ್ಟ್ ನಮ್ಮ ಲವ್ ಫೇಸಲ್ಲಿ ನಾನು ಅವಳಿಗೆ ಯಾವಾಗಲೂ ಒಂದು ಸತಿ ಗ್ರೀಟಿಂಗ್ ಕೊಟ್ಟಿದ್ದೆ, ಬಟ್ ದಿಸ್ ಈಸ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್. ನೋಡೋಣ ಅವಳು ಇದನ್ನು ಓದಿದ ಮೇಲೆ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ. ಇವಾಗ ಜಸ್ಟ್ ಅವಳ ಜೊತೆ ಗ್ರೀಟ್ ಮಾಡ್ಕೊಂಡು ಬಂದಿದ್ದೆ ಚಾರ್ಜರ್ ಇಲ್ಲ ಅಂತ. ಡೋಂಟ್ ಅವಳ ಮೈಂಡ್ಸೆಟ್ ಹೆಂಗಿದೆ ಅಂತ. ಬಟ್ ಡೆಫಿನೆಟ್ಲಿ ಐ ಹೋಪ್ ಶಿ ಲೈಕ್ಸ್ ದಿಸ್. ನಾನೇ ಇದನ್ನು ಪರ್ಸ್ನಲಿ ಬರೆದು ಪ್ರಿಪೇರ್ ಮಾಡಿದ್ದೀನಿ. ಲೆಟ್ ಶಿ ರೀಡ್ ದ್ಯಾಟ್ ಆ್ಯಂಡ್ ಲೆಟ್ ಸಿ ಹರ್ ರಿಯಾಕ್ಷನ್. ಸಿ all this pens, chocolates, everything. Let's see now. ಗಿಫ್ಟ್ ತಂದಿಲ್ಲ ಮದನು ಫಾರ್ ಆಲ್ ವುಮೆನ್ಸ್. ಎಲ್ಲರೂ ಪಾಪ ಕಷ್ಟಪಟ್ಟು ಗ್ರೀಟಿಂಗ್ ಕಾರ್ಡ್ಸ್ ಮಾಡಿದೆ ನನಗೆ ಕೂತ್ಕೊಂಡು. ಅಲ್ಲ ಡಾಡಾ, ಫಾರ್ ಆಲ್ ದ ವುಮೆನ್ಸ್. ಹೆಂಗನ್ಸ್ತು ನೀನ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋ ಫೀಲಿಂಗು? ನೋಡೋಣ ಯಾರ್ಯಾರು ಅಳ್ತೀರಾ, ಯಾರ್ಯಾರು ನಗ್ತೀರಾ. ಅಲ್ಲಿ ಫುಲ್ ಬಿಸಿ ಮಾತಾಡ್ತಾ ಇದಾರೆ. ಅಲ್ಲಿ ಆಕ್ಚುಲಿ ವಿಶ್ ಮಾಡಿ ಕೊಡಿ. ಲೆಟರ್ ಏನಿದೆ ಆ ಲೆಟರ್ ಅಲ್ಲಿ ಜೋರಾಗಿ ಓದ್ಬೇಕು. ಅಮ್ಮ ಎಂದರೆ ಅವಳೇ ದೇವರು, ನಮ್ಮ ಪಾಲಿಗೆ ಅವಳೇ ದೈವ. ಹ್ಯಾಪಿ ವುಮೆನ್ಸ್ ಡೇ ಅಮ್ಮ. ನೀನು ನಿನ್ನೊಳಗೆ, ನಾನು ನನ್ನೊಳಗೇನು, ನಿನ್ನೊಳಗು ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ನಿನ್ನನ್ನು ತಾಯಿಯಾಗಿ ಕೊಟ್ಟಿರುವುದೇ ನಾನು ಮಾಡಿರುವ ಇನ್ನು ದೊಡ್ಡ ಪುಣ್ಯವೆಂದು ನಂಬಿರುತ್ತೇನೆ. ನಿನ್ನ ಪ್ರೀತಿ, ಸಹನೆ ಮತ್ತು ಆಮೇಲೆ ಓದ್ಕೋತೀನಿ. ಹೌದಾ? ನಿನ್ನ ಪ್ರೀತಿ, ಸಹನೆ ಮತ್ತು ತ್ಯಾಗಗಳಿಗೆ ಸಮಾನವೇ ಇಲ್ಲ. ಲಿಮಿಟೆಡ್ ಎಡಿಷನ್. Oh, you respect at everything you do. Baidu. Happy Women's Day to the most beautiful woman I have ever known and come across. ಮೈಕ್ ಪ್ರಾಬ್ಲಮ್ ಆಗಿದ್ದಕ್ಕೆ ಬರೀ ವಿಡಿಯೋ ರೆಕಾರ್ಡ್ ಆಯಿತು, ಆಡಿಯೋ ರೆಕಾರ್ಡ್ ಆಗಲಿಲ್ಲ. ಸೊ ಮದನ್ನು ಮತ್ತು ಭೂಮಿಕಾ ರಿಲೇಶನ್ಶಿಪ್ ಹೆಂಗಿದೆ ಅಂದರೆ ಇಬ್ಬರು ಎಕ್ಸ್ಟ್ರೀಮಾಗಿ ಕಿತ್ತಾಡ್ತಾರೆ, ಅಷ್ಟೇ ಎಕ್ಸ್ಟ್ರೀಮ್ ಆಗೂ ಲವ್ ಮಾಡ್ತಾರೆ. ಅವನ ಫೀಲಿಂಗ್ಸು ಫ್ರಮ್ ಚೈಲ್ಡ್ಹುಡ್ ಟಿಲ್ ನಾವ್ ಮದುವೆ ಆಗಿ ಒಬ್ರಿಗೂ ಒಂದು ಮಕ್ಕಳು ಇದ್ರೂ ಇನ್ನು ಚಿಕ್ಕ ಮಕ್ಳು ತಾನೇ ಕಿತ್ತಾಡೋದು ನಾನು ಪರ್ಸ್ನಲಿ ನೋಡಿರೋದು. ಆ್ಯಂಡ್ ಇವರಿಬ್ರು ಬಾಂಡಿಂಗು ನನಗೆ ತುಂಬ ಇಷ್ಟ. ಚಿಕ್ಕ ಮಕ್ಳ ಥರ ಕುದ್ದಾಡ್ತಾರೆ, ಕಿತ್ತಾಡ್ತಾರೆ, ನಗ್ತಾರೆ, ಅಳ್ತಾರೆ. ಆ್ಯಂಡ್ ಇವರಿಬ್ರು ಲೈಫ್ ಟೈಮ್ ಹಿಂಗೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ನೆಕ್ಸ್ಟ್ ಇಟ್ ವಾಸ್ ಮೈ ಮದರ್ಸ್ ಟರ್ನ್. ಸೊ ನಮ್ಮಮ್ಮ ಲೆಟರ್ ಓದೋಕ್ಕಿಂತ ಮುಂಚೆನೇ ಆಲ್ರೆಡಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಮದನ್ ಬರ್ದಿದ್ದಾನೆ ಅಂತ ಗೊತ್ತಾದ್ಮೇಲೆ ಲೆಟರು
ಶುರು ಮಾಡಿದ್ದೇನೆ ಅಳಕ್ ಶುರು ಮಾಡಿಬಿಟ್ರು. ಇವರಿಬ್ರು ಬಾಂಡಿಂಗು ಅತ್ತೆ ಅಳಿಯೋಕ್ಕಿಂತ ಫ್ರೆಂಡ್ಸ್ ಥರ ಇರ್ತಾರೆ. ಇಬ್ರು ಕಿತ್ತಾಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ತಾರೆ. ಆದರೆ ಅದೇ ನೆಕ್ಸ್ಟ್ ಮಿನಿಟ್ಗೆ ದೋಸ್ ಟೂ ವಿಲ್ ಬಿ ಅ ಗುಡ್ ಫ್ರೆಂಡ್ಸ್. ನಾನು ನೋಡಿರೋ ಅತ್ತೆ ಅಳಿಯೋದಲ್ಲಿ ದಿಸ್ ಟೂ ಆರ್ ದ ಬೆಸ್ಟ್. ಆ್ಯಂಡ್ ನಮ್ಮಮ್ಮ ಅಳ್ತಾ ಇದ್ದಿದ್ದು ನೋಡಿ ಇವನ್ ಮೀ ಆ್ಯಂಡ್ ಭೂಮಿಕಾ ಆಲ್ಸೋ ಎಮೋಷನಲ್. ಬೇಜಾರಾಯಿತು ವುಮೆನ್ಸ್ ಡೇ ದಿನ ಎಲ್ಲ ವುಮೆನ್ಸ್ನು ಅಳಿಸಿದ್ವಿ ಅಂತ. ಬಟ್ ಈ ಒಂದು ಸ್ಪೆಷಲ್ ಒಕೇಶನಲ್ಲಿ ಇದೊಂದು ಮೆಮೊರಿ, ಲೆಟ್ ಇಟ್ ಬಿ ಚೆರಿಷ್ಡ್ ಅಂತ ವಿ ಜಸ್ಟ್ ಗೇವ್ ಇಟ್ ಅ ಟ್ರೈ ಆ್ಯಂಡ್ ಆಲ್ ವರ್ ಹ್ಯಾಪಿ. ಸೊ ಅವರು ಖುಷಿ ಆಯಿತು, ಅದನ್ನು ನೋಡಿ ನಮಗೂ ಖುಷಿ ಆಯಿತು. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ವುಮೆನ್ಸ್ ಔಟ್ ದೇರ್. ನನ್ನ ಲೆಟರ್ನ ನಾನು ಹಿಂದಿನ ದಿನನೇ ಓದಿದ್ದೆ. ಸೊ ನಾನು ಎಲ್ಲರ ಮುಂದೆ ಓದಲಿಲ್ಲ ನನ್ನ ಲೆಟರು. ಮನೇನೇನೋ ಎಫರ್ಟ್ ಹಾಕಿ ವಿತ್ ಲವ್ ಬರ್ದಿದ್ದ ಲೆಟರ್ ಅದು. ಸೊ ಈಚ್ ಸ್ಟೇಟ್ಮೆಂಟ್ ವಾಟ್ ಯು ಹ್ಯಾಡ್ ರಿಟರ್ನ್ ವಿಲ್ ಆಲ್ವೇಸ್ ಬಿ ಇನ್ ಮೈ ಹಾರ್ಟ್. ಆ್ಯಂಡ್ ಥ್ಯಾಂಕ್ ಯು ಮದನ್. ಆಗಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಲು. 2 hours ಆಯ್ತು ರೂಮ್ ಒಳಗಡೆ ಹೋಗಿ. ದಿಸ್ ಇಸ್ ಫಾರ್ ಯು ಫಾರ್ ದಿಸ್ ವುಮೆನ್ಸ್ ವುಮೆನ್ಸ್ ಡೇ. ಇದೇನು ಆರ್ಡರ್ ಮಾಡಿದ್ದಾಗಲೇ ನೀನು? ಹೇಳು ಫಸ್ಟ್. Lovely wife. Yes, we have our little fight sometimes, but that's part of life. Where there are fights, there is even more love. I love you every second, every minute, every hour. Every hour, every day. Thank you for making my life easier, calmer and more beautiful. Happy Women's Day, my love. Thank you. ಇವತ್ತು 4 ಜನಕ್ಕೂ 4 ಗ್ರೀಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದೀವಿ ವುಮೆನ್ಸ್ ಡೇ. ನಾನು ಯಾವಾಗಾದರೂ ಈ ವರ್ಷದಲ್ಲೇ ಯಾವಾಗಾದರೂ ಕೇಳ್ಬೋದು, ಇಲ್ಲ ಮುಂದಿನ ವರ್ಷ ವುಮೆನ್ಸ್ ಡೇ ಕೇಳ್ಬೋದು. ಈ ಗ್ರೀಟಿಂಗ್ ಕಾರ್ಡ್ಸ್ನ ಯಾರು ತೋರಿಸ್ತಾರೆ ಅವ್ರಿಗೊಂದು ಸೂಪರ್ ಡೂಪರ್ ಗಿಫ್ಟ್. ಮಿನಿಮಮ್ 5,000 ವರ್ತ್ ಗಿಫ್ಟ್ ಇರುತ್ತೆ. ಎಲ್ಲರೂ ಅದು ಯಾರು ತೋರಿಸ್ತಾರೋ ಅವ್ರಿಗೆಲ್ಲರಿಗೂ ಇರುತ್ತೆ. ತೋರಿಸಿಲ್ದಾರೋ ಹೇಳಿದ್ದೀನಿ. ಇದನ್ನ ಸೇವ್ ಮಾಡ್ಕೊಳ್ಳಿ.